ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಮತ್ತು ಆದೇಶದಿಂದ ಆವಾಗಲೇ ಸುಮಾರು ಅನೇಕ ರಾಜ್ಯದಲ್ಲಿ ಜಂಟಿ ಸರ್ಕಾರ ನಡೆಸ್ಕೊಂಡು ಬಂದಿದ್ದಾರೆ. ಅದೇ ರೀತಿ ಜಂಟಿ ಕೆಲಸನೂ ಮಾಡ್ತಾಯಿದ್ದಾರೆ. ಎಲ್ಲ ಕಡೆ ಹೋರಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅವರು JDS ಕಡೆ ಬೆಂಬಲ ಕೊಟ್ಟಿದ್ದಾರೆ, JDS ಕಾಂಗ್ರೆಸ್ ಅವರು ಬೆಂಬಲ ಕೊಟ್ಟಿದ್ದಾರೆ. ವರಿಷ್ಠ ದೇವೇಗೌಡರು ಸಾಹೇಬರು ಏನು ಆದೇಶ ನೀಡಿದ್ದಾರೆ ಆ ಆದೇಶ ಮೇಲೆ ಪಾಲನೆ ಮಾಡ್ಕೊಂಡು ಓಡಾಡಿ ಸೆಂಟ್ರಲ್ ಚಾಮರಾಜಪೇಟೆ ಒಂದು ಭಾಗ. ನಾವು ಯಾವ ರೀತಿ ನಮ್ಮ ಎಲೆಕ್ಷನ್ಗೆ ಪ್ರಚಾರಕ್ಕೆ ಓಟುಗಳು ಹೋದ್ವಿ, ಯಾವ ರೀತಿ ಜನಕ್ಕೆ ಕನ್ವಿನ್ಸ್ ಮಾಡಿದ್ವಿ, ಆ ರೀತಿ ನಮ್ಮ ಸೋದರಾದಂಥ ರಿಜ್ವಾನ್ ಅರ್ಷದ್ ಅವರು ಖಂಡಿತ ನಾವು ನಿಂತ್ಕೊಂಡಿದ್ದೀವಿ. ಕೆಲಸ ಮಾಡಿ ಜಯ ಗೆಲ್ಸಿಗೆ ಪ್ರಾರ್ಥನೆ ಮಾಡ್ತೀವಿ. ರೀತಿ ದೇವರಿದ್ದಾನೆ, ದೇವ್ರದ್ದು ಆಶೀರ್ವಾದ ಇದೆ. ಯಾಕಂದರೆ 5 ವರ್ಷ ಸುಮ್ಮನೆ ಸೋಲ್ಬಿಟ್ಟು ಮನೆ ಮೇಲೆ ಕೂತ್ಕೊಳ್ಳಿ, ರಾಜಕಾರಣಿಗಳು ಜನ ಕೂತ್ಕೋತಾರೆ. ಆ ರೀತಿ ಕೂತ್ಕೊಳ್ಳಿಲ್ಲ. MLC ಆಗೋದು ಮುಂಚೆಯಿಂದನೂ ಕ್ಷೇತ್ರ ಸೆಂಟ್ರಲ್ ಏನಿದೆ ಅದೆಲ್ಲರಿಗೆ ವಿಶ್ವಾಸಕ್ಕೆ ತಗೊಂಡು ಲೀಡರ್ಸ್ಗೆ ಆಗಲಿ, ವೋಟರ್ಸ್ಗೆ ಆಗಲಿ, ಕೆಲಸಕ್ಕಾಗಲಿ ಎಲ್ಲ ಥರದ್ದು 5 ವರ್ಷ ಕಷ್ಟಪಟ್ಟು ತಿರ್ಗಾ 5 ವರ್ಷಕ್ಕೆ ಬಂದಿದ್ದಾರೆ ಎಲೆಕ್ಷನ್. ಬೇರೆ ಅವ್ರ ಥರ ಇವರು ರಾಜಕಾರಣಿ ಥರ ಮಾಡಲಿಲ್ಲ, ನಮ್ಮ ಮನೆ ಥರ ಓಡಾಡಿದ್ದಾರೆ. ಅದಕ್ಕೆ ದೇವ್ರ ಫಲ ಕೊಡಬೇಕು. ನಮ್ಮದು ಸಹಕಾರ ಖಂಡಿತ ನಾವು ಇಟ್ಕೊಂಡಿದ್ದೀವಿ ಅಂತ ಯಾವ ರೀತಿ ನಾವು ಎಲೆಕ್ಷನ್ ಮಾಡಿದ್ವಿ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಆ ರೀತಿ ನಾವು ಎಲೆಕ್ಷನ್ ಮಾಡಿಸೋದು ಏರ್ಪಾಡು. ನಮ್ಮ JDS ಎಲ್ಲ ಕಾರ್ಯಕರ್ತರಿಂದ ಹಿಡಿದು ಮುಖಂಡರಿಂದ ಹಿಡಿದು ಎಲ್ಲ ನಮ್ಮ ಸಮಿತಿಗಳು ಎಲ್ಲ ಪಾರ್ಟಿ ಪಕ್ಷದವರು ಸುಮಾರು ಅನೇಕ ಲೀಡರ್ಸ್ ಬಂದಿದ್ದಾರೆ. ನೀವು ನೋಡ್ಬೋದು ಎಲ್ಲ ಒಂದು ಅವಧಿನಲ್ಲಿ ಇರೋದು. ಆ ರೀತಿ ಎಲ್ಲ ಸೇರ್ಕೊಂಡು ನಾವು ಆವಾಗಿಂದಲೇ ಒಂದು 4-5 ದಿವಸ ಅಂತ ನಡೀತಾ ಇದೆ ಕೆಲಸ. ಮುಂದೆ ಈಗ ಜೋರಾಗಿರ್ತದೆ. ಇನ್ಮೇಲೆ 15ನೇ ತಾರೀಕು 19ನೇ ತಾರೀಕಿಗೆ ಮಲಗಬೇಕು. ಆವಾಗಲೂ ಮಲಗೋಂಗಿಲ್ಲ, ಓಡಾಡ್ತೀವಿ ನಾವು ಕಷ್ಟಪಡ್ತೀವಿ. ಇಲ್ಲಿ ಒಂದು ಭಾವನೆ ಬಂದಿಲ್ಲ, ಒಂದು ಬದಲಾವಣೆ ಆಗಬೇಕು ಅಂತಕ್ಕಂಥದ್ದು ಜನರ ನಿರೀಕ್ಷೆ. ಮತ್ತು MP ಅವರು 10 ವರ್ಷಗಳ ಕಾಲ ಈ 2 ಎಲೆಕ್ಷನ್ ಭಾಳಷ್ಟು ಕಡೆ ಒಳಗೆ ಏನು ಅಂತಕ್ಕಂಥ ಜನರು ಯೋಚನೆ ಮಾಡ್ತಾ ಇದ್ದಾರೆ. ನಾನು ಆ ಜನರಿಗೆ ಹೇಳೋಕ್ಕೆ ಇಷ್ಟಪಡ್ತೇನೆ, ಏನೋ ಮಾಡಿದ್ವಿ ಬಿಟ್ಟಿದ್ವಿ, ನಾನು ಅವ್ರ ಜೊತೆಗಿರ್ತೀನಿ. ಮತ್ತು ಅವ್ರು ಏನೇನೋ ಮಾಡೋಕ್ಕೆ ಸಾಧ್ಯವಾಗಿಲ್ಲ ಅದೆಲ್ಲ ನಾನು ಮಾಡ್ತೀನಿ ಅಂತ ಜನರಿಗೆ ಆಶ್ವಾಸ ನೋಡಿ. ನಮ್ಮ ನೇರ ನಮ್ಮ ಪ್ರತಿಸ್ಪರ್ಧಿ BJP ಅಭ್ಯರ್ಥಿ ಅವರು 10 ವರ್ಷ ಏನು ಮಾಡಿದ್ದಾರೆ ಅಂತಕ್ಕಂಥದ್ದು ನಾನು ಜನರನ್ನ ಹೇಳ್ತಾ ಇದ್ದೀನಿ. ಅವರು ಏನು ಮಾಡಿದ್ರು ನಾನು ನಿಮ್ಮ ಜೊತೆ ಕೂತ್ಕೊಂಡು ನಾನು ನಿಮ್ಮ ಸೇವೆ ಮಾಡ್ತೀನಿ, ಕೆಲಸ ಮಾಡ್ತೀನಿ. ಮತ್ತು ಪ್ರಕಾಶ್ ಅವರು ಕೂಡ ನಿಂತಿದ್ದಾರೆ. ಆದರೆ BJP ನಾವು ಎದುರಿಸಬೇಕಾದ್ರೆ ಕಾಂಗ್ರೆಸ್ ಮತ್ತು ಜನತಾದಳ ಪಕ್ಷ ಜಂಟಿ ಅಭ್ಯರ್ಥಿ. ಅದಕ್ಕೋಸ್ಕರ ನಾನು ಅಲ್ತಾಫ್ ಖಾನ್ ಅವ್ರ ಮನೆಗೆ ಬಂದಿದ್ದೀನಿ. ಜನತಾದಳ ಪಕ್ಷದ ಅಭ್ಯರ್ಥಿ ಈ ಚಾಮರಾಜಪೇಟೆ ಕ್ಷೇತ್ರ. ನಾನು ಬರೀ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಲ್ಲ, ಕಾಂಗ್ರೆಸ್ ಮತ್ತು ಜನತಾದಳ ಪಕ್ಷದ ಜಂಟಿ ಅಭ್ಯರ್ಥಿ. ನಾವು 2 ಪಕ್ಷದವರು ಸೇರಿ ಇವತ್ತು BJPಗೆ ಸ್ಪರ್ಧೆ ಕೊಟ್ಟಿದ್ದೇವೆ. ಈ ಸ್ಪರ್ಧೆಯಲ್ಲಿ ಕಾಂಗ್ರೆಸ್ ಮತ್ತು ಜನತಾದಳ ಪರವಾಗಿ ಜನ ಇದ್ದಾರೆ ಅಂತಕ್ಕಂಥದ್ದು ಕೂಡ ನನಗೆ ಈಗ ಎಲ್ಲ ಕಾಣ್ತಾ ಇದೆ. ಕಾಂಗ್ರೆಸ್ ಮತ್ತು ಜನತಾದಳಕ್ಕೆ ಜನ ನಮಗೆ ಬೆಂಬಲ ಸೂಚಿಸ್ತಾರೆ, ಅವರ ಆಶೀರ್ವಾದ ಕೊಡ್ತಾರೆ.